ಇವರೇ ಮನೆ ಹುಡುಗ ಮನೆ ತರ್ಸೋದು ಸೈಕಾಗೋಯ್ತು ಅಲ್ವಾ ಮನೀಶ್. ಗೈಸ್ ಆ್ಯಕ್ಚುಲಿ ಆಫೀಸ್ ಮಾತಾಡ್ತಾ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ಏನಂದರೆ, ನಾನು ಒಂದು 1 BHK 1 RKನೋ 1 BHKನೋ ಒಂದು ರೂಮ್ ಹುಡುಕ್ತಾ ಇದ್ದೀನಿ, ಒಂದು ಮನೆ ಹುಡುಕ್ತಾ ಇದ್ದೀನಿ. ಏನಕ್ಕೆ ಹುಡುಕ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ, ಸೊ ಒಂದು ಮನೆ ಇದೆ, ಅಲ್ಲಿ ಹೋಗೋಣ ಅಂತ ಹೋಗಿ ನೋಡ್ಕೊಂಡು ಬರೋಣ ಹೆಂಗಿದೆ ಅಂತ. ಏನಕ್ಕೆ ಹುಡುಕ್ತಾ ಇದ್ದೀನಿ, ಏನು ಕತೆ ಅಂತ ಹೇಳ್ತೀನಿ. ನಿಮ್ಗೆ ಏನು ಅನಿಸ್ತಿರ್ಬೋದು ಅಂತ ಕಮೆಂಟ್ ಮಾಡಿ. ಏನಕ್ಕೆ ಹುಡುಕ್ತಿರ್ಬೋದು, ಏನಕ್ಕೆ 1 BHK 1 RK ಅಂತಲ್ಲ. ಬನ್ನಿ ಹೋಗೋಣ. ರೆಡಿಯಾಗಿ ಈವ್ನಿಂಗು ರೆಡಿಯಾಗಿ ಹೋಗ್ತಾ ಇದ್ದೀನಿ ನಿಮ್ಮ ಜೊತೆ ಮನೀಶು. ಇಷ್ಟು ದಿವಸ ಫುಲ್ ಬಿಸಿಲಿತ್ತು, ಇವತ್ತು ಮಳೆ ಬಂದ್ಬಿಟ್ಟು ನೋಡಿ ರೋಡೆಲ್ಲ ಹಿಂಗಾಗ್ಬಿಡಿದೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದೇ ಬಿಟ್ರು ಧೈರ್ಯ ನೋಡಿ. ಇವರೇ ಮನೆ ಹುಡುಗ ಮನೆ ತರ್ಸೋದು. ಏ ಪಾಪ, ಓನರು ಇವರೇ ಓನರು. ಈಗ ಇವ್ರ ಮನೆಗೆ ಒಂದು ರೂಮ್ ಖಾಲಿದೆ, 1 BHK ಖಾಲಿದೆ ಅಂತೆ. ಸೊ ನೋಡೋಣ ಹೆಂಗಿದೆ, ನನಗೆ ಬೇಕಾಗಿರೋ ಥರ ಇದೆಯಾ ಅಂತ ನೋಡೋಣ. ಇದ್ರೆ ವಿಲ್ ಫಿಕ್ಸ್ ಇಟ್, ಇಲ್ಲಾಂದರೆ ಇನ್ನು ಬೇರೆ ಕಡೆ ಎಲ್ಲ ನೋಡೋಣ, ಸರ್ಚ್ ಮಾಡಬೇಕು. ಈಗ ಇವ್ರದ್ದು ಕೀರ್ತಿ ಕೃಪಾ ಅಂತೆ ಮೇಕ್ ಓವರ್ ಆಗಿದೆ. ನೋಡಿದ್ರೆ ಸ್ಟುಡಿಯೋ ಥರ ಮಾಡಿದ್ರಂತೆ. ಅಪ್ಪ, ಎಷ್ಟನೇ ಫ್ಲೋರ್ ಇದು? ಒಳ್ಳೆ ಕಾರ್ಡಿಯೋ ಆಗ್ತಿದೆ. 3rd ಫ್ಲೋರಾ? ಓಹ್ ಅಪ್ಪ, ಸಾಕಾಯ್ತು. ಒಳ್ಳೆ ಕಾರ್ಡಿಯೋ ಇವತ್ತು. ನಾನು ಅಂದ್ಕೊಂಡಿರೋ ಥರ ಸ್ಪೇಷಸ್ ಇಲ್ಲ, ನಾನು ತುಂಬ ಅಂದ್ಕೊಂಡೆ. 1 RK ಅಲ್ಲ ಇದು, ಕಿಚನು ಇಲ್ಲ, ಜಸ್ಟ್ ಒಂದು ಸ್ಟೋರ್ ರೂಮ್ ಥರ ಒಂದು ವಾಶ್ರೂಮ್ ಕೊಟ್ಟಿದೆ. ಇದ್ರೆ ಏನಾಗುತ್ತೆ ಗೊತ್ತಾ, ಇಷ್ಟು ಸ್ಪೇಸ್ ಸಿಗುತ್ತೆ ಇಲ್ಲಿ, ಇಷ್ಟು ಇಲ್ಲಿ ಇದುವರೆಗೂ ಸಿಗುತ್ತೆ, ಕಬೋರ್ಡ್ ವರ್ಗು. ಇಲ್ಲ, ನೀವೇನ್ ಮಾಡ್ಬೇಕು ಅಂದ್ರೆ ದಿವಾನ್ ಹಾಕೊಂಡ್ಬಿಡ್ಬೇಕು, ಬೆಸ್ಟ್. ಕಬೋರ್ಡ್ ಓಪನ್ ಮಾಡಕ್ಕೆ ಕಷ್ಟ ಆಗುತ್ತೆ. ಹೌದು, ಮೆಜರ್ಮೆಂಟ್ ತಗೊಂಡ್ ಬಂದು ನೋಡೋವರೆಗೂ ಐಡಿಯಾ ಬರಲ್ಲ, ಬೆಡ್ ಮೆಜರ್ಮೆಂಟ್ ಎಷ್ಟಿದೆ. ಇನ್ನೊಂದು ಅಲ್ಲಿಂದ ಬರುವಾಗ ಇನ್ನೊಂದು ಮನೆ ನೋಡಿದ್ವಿ, ಅದು ನೋಡಿದ್ರೆ ಲೀಸ್ ಇತ್ತು. ಆದರೂ ಕೇಳೋಣ ಅಂದ್ಬಿಟ್ಟು ಕಾಲ್ ಮಾಡಿದೆ, ಆದರೂ ಅವ್ರು ಕೊಡಲ್ಲ ಅಂದರು. ನೋಡಿ ನೀರು, ಯಪ್ಪ ದೇವ್ರೇ, ಫುಲ್ ಎಗಿದ್ರೆ ಅಷ್ಟೇ ನಮ್ಮ ಕತೆ. ಫ್ರೆಶ್ ಆಗಿದ್ದೀನಿ, ಇನ್ನೊಂದು ಥರ ಆಗಿರ್ತೀನಿ, ಅದೇ ಕಲರ್ ಆಗಿರ್ತೀನಿ. ಹುಡ್ಕೋಣ, ಮನೆ ಹುಡ್ಕೋಣ, ಸಿಕ್ಕದೇ ಬೇಡ. ಕೃಪಾನೇ ದಾರಿ ಕರ್ಕೊಂಡೋಗಿ ತೋರಿಸ್ತವ್ರೆಲ್ಲ. ಕೃಪಾನೇ ಅಲ್ಲೈತೆ ಇಲ್ಲೈತೆ ಅಂದ್ಬಿಟ್ಟು, ಅವ್ರ ಏರಿಯಾ ಅಲ್ವಾ, ಅದಕ್ಕೆ ಇದೆಯಾ. ಇನ್ನೊಂದು ಗೈಸ್, ಇಲ್ಲೊಂದು ಮನೆ ನೋಡಿದ್ವಿ, ಇಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ, ಬಟ್ ಚೆನ್ನಾಗಿದೆ ಅದು. 2 BHK ನೋಡೋಣ. ಆ್ಯಕ್ಚುಲಿ ಅದೊಂಥರ ಕ್ಯೂಟಾಗಿದೆ, ನನಗೆ ಇಷ್ಟ ಆಯಿತು. ಬಟ್ ನೋಡೋಣ, ಇನ್ನೊಂದು ಆಪೋಸಿಟ್ ಇನ್ನೊಂದಿದೆ ಅಂತೆ, ನೋಡೋಣ. ಕಾಣಲಿಲ್ಲ. ಎಸ್, ಇದೊಂದು ತುಂಬ ಇಷ್ಟ ಆಯ್ತು ಈ ಮನೆ. ಇಲ್ಲೊಂದು ಐತೆ, ಬಟ್ ನಂಗೆ ಯಾಕೋ ಇದರಲ್ಲೇ ಇದೇ ಇಷ್ಟ ಆಗ್ತಿದೆ. ಕತ್ಲಲ್ಲಿ ಬಂದು ಮನೆ ಹುಡುಕ್ತಾ ಇದ್ದೀವಿ ನಾವು. ಕತ್ಲಲ್ಲಿ ನನಗೂ ಕಣ್ಣು ಕಾಣಿಸ್ತಿಲ್ಲ, ಕೃಪಾಗೂ ಕಣ್ಣು ಕಾಣಿಸ್ತಿಲ್ಲ, ಮನುಷ್ಯಗೆ ಒಂಚೂರು ಕಣ್ಣು ಕಾಣಿಸ್ತೈತೆ. ಹೌದು ಬಾಯ್ಸ್, ಎಷ್ಟು ಮನೆ ಖಾಲಿ ಇದೆ ಅಂದರೆ, ಹಿಂಗೆ ಮುಂದೆ ಹೋಗಿಲ್ಲ, ಕಾಲಿಟ್ಟಂಗೆ ಗಾಡಿ ಒಂದು ಸ್ಟೆಪ್ ಹೋಗಂಗಿಲ್ಲ, ಮನೆಗಳು ಖಾಲಿ. ಏನೋ ಅನ್ಸ್ಕೊಂಡೆ, ನೀರೆಲ್ಲ ಬಿತ್ತು, ಗಲೀಜಾಯ್ತು. ಇನ್ನೊಂದು ಯಾವುದೋ ಮನೆ ಬಂದಿದ್ದೀವಿ, ಹಿಂಗೈತೆ ನೋಡೋಣ. ಇದೊಂದು ಮನೆ, ಹಿಂಗಂತೂ ಮನೆ ಹೆಂಗೆ ಸಿಗ್ತಿದ್ದು ಗೊತ್ತು, ಹಿಂಗೆ ರೋಡ್ ಹಿಂಗೆ ಕಾಲಿಡಂಗಿಲ್ಲ, ಟೂ ಲೇಟ್, ಕಾಲಿಡಂಗಿಲ್ಲ, ಟೂ ಲೇಟ್. ಒಂದು ಸ್ವಲ್ಪ ಟೈಮ್ ನಾನು ಮನೆ ಹುಡುಗಕ್ಕೆ ಮನೆಯೇ ಸಿಗ್ತಿರ್ಲಿಲ್ಲ. ಅಲ್ಲಿಂದ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್, ಅಲ್ಲಿಂದ ಗೈಸ್ 1 2 3 ನಡ್ಕೊಂಡೆ ಮನೆ ಗಾಡಿ ಅಲ್ವಾ ಗೈಸ್. ಗಾಡಿಯಲ್ಲಿ ಮನೆ ಹುಡ್ಕೋದೇ ಬೇಡ, ನಡ್ಕೊಂಡು ಬರ್ತಾನೆ ಒಂದು 10 ಮನೆ ನೋಡ್ಬಿಡ್ಬೋದು. ಓ ವಾವ್, ಮಾತಾಡ್ತಾ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ ನನಗೆ. ಎಲ್ಲರೂ ಹೋಗಿ ಇದೆಲ್ಲ ತುಂಬ ಒಳಗಡೆ ಆಯಿತು, ಬೇಡ ನಡೀರಿ, ತುಂಬ ಒಳಗಡೆ ಆಯಿತು, ನಡೀರಿ ಬೇಡ. ಹಾಂ, ಸಂಭ್ರಮ ಸೈಡ್ ಇನ್ನು ಆ ರೋಡ್ಗೆಲ್ಲ ಹೋಗೋಣ, ಈ ರೋಡ್ ಬೇಡ, ತುಂಬ ಒಳಗಡೆ ಆಯಿತು. ಡೆಡ್ ಎಂಡ್ ಕರ್ಕೊಂಡ್ಬಂದ್ಬಿಟ್ರು ಇವರು. ಇದು ನಮ್ಮ ಮನೆ. ಹಾಂ ಹಾಂ, ಅದ್ರದ್ದು ಇವಾಗ ನೋಡಿದ್ವಲ್ಲ ಆ ಮನೆನಾ? ಓಕೆ ಓಕೆ. ಇಲ್ಲ ಇನ್ನೆಲ್ಲೂ ಇಲ್ಲ, ಬರೀ ಗ್ರೀನರಿ. ಕತ್ಲಲ್ಲಿ ಮನೆ ಹುಡುಕ್ತಾ ಯಾವುದೋ ಸಿಕ್ಕಿದ್ರೆ ಸಾಕು ಅನಿಸ್ತಾ ಇದೆ. ಬೇಗ ಪ್ರೋಸೆಸ್ ಶುರು ಮಾಡಬೇಕು. ಎಷ್ಟು ಕೆಲಸಗಳು ಪೆಂಡಿಂಗ್ ಇದೆ. ಇದರಿಂದ ವಯನಾಡು ಹೋಗ್ಬಲ್ಲಿ ಬಂದಿದ ಮೇಲೆ ಶುರು ಮಾಡ್ಬೇಕು ಅಂದ್ಕೊಂಡೆ.
ಸೊ ಬ್ಯಾಕ್ ಟು ಬ್ಯಾಕ್ ಮನೆ ಶಿಫ್ಟಿಂಗ್ ಅದೆಲ್ಲ ಇತ್ತು, ಸೊ ಅದರಿಂದ ಆಗೋದಿಲ್ಲ. ಇವಾಗ ಕೆಲಸ ಶುರು ಮಾಡಬೇಕು. ರೈಟ್ ಐತಿ ಲೈಟ್ ಆನ್ ಮಾಡ್ರಿ. ಇಲ್ಲ ಅಕ್ಕ ಬಲ್ಬ್ಸು ಇದೆ ಇದೆ ಎಲ್ಲೂ ಇಲ್ವಾ ಲೈಟು? ಮೇನ್ ಆಫ್ ಆಗಿದೆ. ಮೇನ್ ಆನ್. ಹಾಂ ಹಾಂ ಸೂಪರ್. ನೋಡಿ ಟಿಪಿ ಲಿಂಕ್ ಆಲ್ರೆಡಿ. ಎಸ್ ಮನೆ 2 BHK ಇದು. ಇದೊಂದು ಇದೊಂದು BHK. ವಾಷಿಂಗ್ ಮಿಷಿನ್ ಇದೆ. ನಿಮಗೆ ಕೊಡಲ್ಲ ಮನೀಶ್. ಅದೇ ಕ್ರಾಸ್ ಇಟ್ಕೊಂಡು ಓಕೆ. ಬಟ್ ಈ ಸ್ಪೇಸ್ ಆಗುತ್ತೋ ಇಲ್ವ ಅಂತ ಯೋಚನೆ ಮಾಡ್ತೇನೆ. ಕಿಚನ್ದು ಆಗುತ್ತೆ ಇಲ್ಲಿಂದ ಹಿಂಗೆ. ಚೆನ್ನಾಗಿ ಕಾಣಿಸುತ್ತೆ ಕಿಚನ್. ಅದೇ ಪುಟ್ ಲೈಟಿಂಗ್ಸ್ ಎಲ್ಲ ಇಟ್ಟರೆ ಕಿಚನ್ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಾರಲ್ಲ, ಕ್ಲೀನ್ ಮಾಡ್ತಾರೆ. ನಾವು ಒಂಚೂರು ಸೆಟಪ್ ಮಾಡ್ಕೋಬೋದು ಇನ್ನು. ಅದೇ ಇನ್ನೊಂದೇನು ಡ್ರಾಯರ್ಸ್ ಎಲ್ಲ ಇದೆ. ಹೇಗಿದೆ ಅಂತ ಅಷ್ಟೇ ಟೈಮ್. ಒಳ್ಳೆ ಸ್ಪೇಸ್. ಇದು ಚೆನ್ನಾಗಿ. ಹಿಯರ್ ಆಲ್ಸೋ ಯು ಹ್ಯಾವ್ ವಾಶ್ರೂಮ್, ನೋ ಪ್ರಾಬ್ಲಮ್. ಇದು ಸ್ಪೇಷಿಯಸ್ ಆಗಿದೆ. ದೇವ್ರ ಮನೆಗಿದೆ, ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ. ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದುಬಿಟ್ಟವ್ರೆ. ಸೊ ನೋಡೋಕ್ಕೆ ಬನ್ನಿ ಹೋಗೋಣ. ಎಷ್ಟೊಂದು ರೆಂಟೆಲ್ಲ ಕೆಲಸ ನೋಡೋಣ. ಒಂದು ಮನೆ ನೋಡಿದ್ದೀವಿ, ಅದಕ್ಕೆ ಇಷ್ಟ ಆಗಿದೆ ಆಲ್ಮೋಸ್ಟು. ಬೆಳಗ್ಗೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ನೋಡೋಣ ಎಲ್ಲಿಗೆ. ರೂಪ ಅವ್ರೆ ಬನ್ರಿ, ಸುಮ್ಮನೆ ಡೆಡ್ ಎಂಡ್ ಕರ್ಕೊಂಡು ಹೋಗ್ತವ್ರೆ ಗೈಸ್ ಇವರು. ಹೋಗಿ ನೋಡಿ ಲಾರಿ ತಿರುಗಿಸ್ತಾರೆ. ಯೂ ಟರ್ನ್ ಮಾಡೋಕ್ಕೂ ಕಷ್ಟ ಪಡ್ತವ್ರೆ. ಕಾಲಿಂಗು ಉದ್ದ ಕಾಲು ಬೇರೆ, ತುಂಬ ಉದ್ದ ಕಾಲು ಬೇರೆ. ಬನ್ನಿ ಹೋಗೋಣ. ಭಯ ಆಯ್ತಾ? ಬನ್ನಿ ಗೈಸ್ ಹೋಗೋಣ. ಒಂಚೂರು ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಏನೋ ಚಾಟ್ಸ್ ಅಂಗಡಿ ಅಂತ ಗೈಸ್. ಒಂದು ಮನೆ ನೋಡಿದ್ವಿ, ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಗೋಯ್ತು. ಅದು ನೋಡಿದ್ರೆ ತುಂಬ ಜಾಸ್ತಿ ರೇಟು ಅಂತ ಹೇಳಿಬಿಟ್ರು. ಕಮ್ಮಿ ಮಾಡೋಕ್ಕೆ ಇಲ್ಲ. ಓನರು ಅಷ್ಟೊಂದು ಫ್ರೆಂಡ್ಲಿ ಥರ ಅನಿಸಿಲ್ಲ ನನಗೆ. ಸೊ ನನಗೆ ಯಾಕೋ ಬೇಡ ಅಂತ ನನಗಂತೂ ತುಂಬ ಖುಷಿ ಆಗೋಯ್ತು. ಓಕೆ ಎಲ್ಲ ಸೆಟಪ್ಗೆ ಸರಿ ಹೋಗುತ್ತೆ, ನಾನು ಅಂದ್ಕೊಂಡಿರೋ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಅದಾಗಿಲ್ಲ. ಓಕೆ ಫೈನ್, ನೋಡೋಣ ಬೇರೆ ಕಡೆ ಇನ್ನು ಎಲ್ಲಿದೆ ಅಂತ. ಇಲ್ಲೊಂದು ಮನೆ ನೋಡಿದ್ವಿ ನಾವು. ಯಾವುದೋ 1 BHK ನೋಡ್ತಾ ಇದ್ವಿ, ಯಾವುದೋ 5 BHK ಮನೆ ನೋಡಿದ್ವಿ. ಮೊನ್ನೆ ಎಲ್ಲ ಎಷ್ಟು ಹುಡುಕಿದ್ದೀವಿ ನಾನು ಸ್ಯಾಬೆಲ್ಲ, ಒಂದು ಸಿಕ್ಕಿಲ್ಲ. 45 ಏನೋ ರೆಂಟ್ ಅಂತೆ. ಫುಲ್ ಇವಾಗ ಖಾಲಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಸೈಕ್ ಆಗೋಯ್ತು. 5 BHK 40,000. ನಾವಿಲ್ಲಿ ಕಮ್ಯುನಿಟಿಗೆ ಎಷ್ಟು ಕಟ್ತಿದ್ದೀವಿ. ಬಟ್ ಸ್ವಲ್ಪ ಅಷ್ಟೊಂದೇನು ಏನಂತಾರೆ ಹೊಸ ಬಿಲ್ಡಿಂಗ್ ಥರ ಇಲ್ಲ, ಸ್ವಲ್ಪ ಚಿಕ್ಕ ಹಳೆ ಥರದ್ದು. ನೋಡೋಣ. ಅವರು ಯು ಕ್ಯಾನ್ ಸಿ ಅಂತ ಇದ್ರು. ಇನ್ನೇನು ಹೊಸ ಮನೆ ಗೊತ್ತಾಯ್ತಲ್ಲ, ಅಲ್ಲಿ ಸಿಂಗಲ್ ರೂಮ್ ಇದೆ, ಎಲ್ಲ ಕಾಲ್ ಮಾಡಿ ಕೇಳಿದೆ. ಇಲ್ಲೊಂದು ಆಫೀಸ್ ಥರ ಇದೆ ಅಂತ ಹೇಳಿದ್ದಾರೆ. ನೋಡೋಣ. ಇದೊಂದು ಆಫೀಸ್ ಥರ ಇದ್ದರೆ ನಮ್ಗೆ ಇನ್ನೂ ಒಳ್ಳೆಯದೇ ಸೆಟಪ್ ಮಾಡೋಕ್ಕೆ. ಏನು ಗೈಸ್ ಸೈಕ್ ಆಗೋಯ್ತು ಅಲ್ವಾ ಮನೀಶ್? ಗೈಸ್ ಆ್ಯಕ್ಚುಲಿ ಆಫೀಸ್ ಅಂತ ನೋಡಿದ್ವಲ್ಲ, ಏನೂ ಇಲ್ಲ ಸ್ಪೇಷಿಯಸ್ಸು. ಏನಂತೀರಾ ಮನೀಶ್? ಏನೂ ಇಲ್ಲ ಸ್ಪೇಸು. ಎಷ್ಟು ನೀವು ಕೇಳ್ಕೊಂಡ್ರ ರೆಂಟ್ ಎಷ್ಟು ಅಂತ? 14,000 ಅಂತೆ. 2 BHK ರೆಂಟೇ ಸಿಕ್ಬಿಡುತ್ತೆ ಮನೆ. ಏನೂ ಇಲ್ಲ. ಆಮೇಲೆ ಎಷ್ಟು ಕ್ವಶನ್ಸ್ ಕೇಳೋದು ಅಂದರೆ, ಇವಾಗಲೇ ಕನ್ಫರ್ಮ್ ಮಾಡಿ ಇವಾಗಲೇ ನಾಳೆನೇ ಶಿಫ್ಟ್ ಆಗಿಬಿಡ್ಬೇಕು ಆ ಥರ ಹೇಳ್ತಿದ್ರು. ಮನೀಷಿಗಂತೂ ಸೈಕ್ ಆಗೋಯ್ತು. ಫುಲ್ ಡೀಟೇಲ್ಸ್ ಎಲ್ಲ ಕೇಳ್ತಿದ್ರು. ಅವ್ರಿಗೆ ಏನಂದರೆ ಆದಷ್ಟು ಬೇಗ ಆಫೀಸಿಗೆ ಯಾರಾದರೂ ಬಂದುಬಿಡ್ಬೇಕು. ನಾನು ಇಲ್ಲಿ ಒಂದಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಂದಾದ್ರೂ ಸಿಗ್ಲಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಪ್ಲೀಸ್ ಒಂದು ಅಪಾರ್ಟ್ಮೆಂಟ್ ನೋಡೋದು ಬಂದಿದ್ದೀವಿ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಇಲ್ಲೊಂದು ಸಿಕ್ಬಿಟ್ರೆ ಸಾಕು ಅನಿಸ್ತೈತೆ. ಒಂದೇ ದಿವಸದಲ್ಲಿ ಮನೆ ಸಿಕ್ಬಿಡುತ್ತೆ. 1 BHK 2 BHK ಅಂತ. ಗುಡ್ ಮಾರ್ನಿಂಗ್. ನೆನ್ನೆ ಬ್ಲಾಗ್ ಎಂಡ್ ಮಾಡಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಎದ್ದು. ಸೊ ಇವಾಗ ಮತ್ತೆ ಒಂದು ಅಪಾರ್ಟ್ಮೆಂಟ್ ನೋಡಿದ್ವಿ ಅಂತ ಹೇಳಿದ್ವಿ ನೆನ್ನೆ. ಸೊ ಅದೇ ಮನೆನ ಇವಾಗ ಕಾಲ್ ಮಾಡಿ ಇನ್ನೊಂದು ಸತಿ ಬರ್ಬೋದಾ ಬೆಳಗ್ಗೆ ಅಂತ ಬೆಳಗ್ಗೆ ಬನ್ನಿ ಅಂತ ಹೇಳಿದರು. ಸೊ ಅದನ್ನು
ನೋಡ್ಬೇಕಲ್ವಾ ಅದೇ ರಾತ್ರಿ ಕಣ್ಣಲ್ಲಿ ಬಂದು ನೋಡಿದ್ವಿ, ರೋಡೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಎಲ್ಲಿ ಅಂತ, ಯಾವ್ಯಾವ ರೋಡ್ ಅಂತಾನೆ ಗೊತ್ತಾಗ್ತಿದೆ. ಇದೆ ಇಷ್ಟು ಲಿಫ್ಟಲ್ಲಿ ಬರ್ತಾ ಇದ್ದೀವಿ, ನೋಡೋಣ ಮನೆ ಇಷ್ಟ ಆಗುತ್ತೆ ಇಲ್ವ ಅಂತ. ಅಪಾರ್ಟ್ಮೆಂಟ್ ಎಷ್ಟು ಕೊಡ್ತಿದ್ರು? 22 ವಯಸ್ಸಿಗೆ ನೋಡಿದ್ವಿ. ಅಪಾರ್ಟ್ಮೆಂಟು ತುಂಬ ಚೆನ್ನಾಗಿದೆ, ಆದರೆ ಏನಂದರೆ 25 ರೆಂಟ್ ಅಂತೆ ಗೈಸ್. ಯಪ್ಪ, ಈ ಏರಿಯಾದಲ್ಲಿ 25 ಇಸ್ ಲೈಕ್ ಒತ್ಬೇಕಲ್ಲಿ ಗೊತ್ತಿಲ್ಲ, ವ್ಲಾಗ್ ಶುರು ಮಾಡ್ತಿದ್ವಿ. ಸೊ 25 ನೋಡೋಣ, ನೆಗೋಷಿಯೇಟ್ ಮಾಡಿದ್ರೆ ವಿಲ್ ಚೆಕ್ ಇಟ್ ಔಟ್. ಇಫ್ ನಾಟ್ ವಿ ಹ್ಯಾವ್ ಟು ಚೆಕ್ ಅದನ್ನು, ಬೇರೆದು ಯಾವ್ದಾದ್ರು ಮನೆ ನೋಡಬೇಕು. ನೋಡೋಣ ಬನ್ನಿ. ಎಲ್ಲ ನೋಡ್ತಾ ಇದ್ದೀವಿ ಮತ್ತೆ ಮನೆಗಳು. ನನಗಂತೂ ಆ ಮನೆ ಇಷ್ಟ ಆಗೋಯ್ತು, ಬಟ್ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತಿದೆ. ಈ ಏರಿಯಾದಲ್ಲಿ 25 ರೆಂಟ್ ಈಸ್ ಲೈಕ್ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತಿದೆ ನನಗೆ ಅದೇ ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ, ಇನ್ನೂ ಯಾವ್ದಾದ್ರು ಮನೆ ಸಿಕ್ಕಿದ್ರೆ ನೋಡೋಣ. ಮನೆ ಇದೆ ಇನ್ನೊಂದು ನೋಡೋಣ. ಆದರೂ ಮನಸ್ಸೆಲ್ಲ ನನಗೆ ಅಪಾರ್ಟ್ಮೆಂಟ್ ಇದೆ, ಮನ್ಸು ಕರಿತೈತೆ, ಬಟ್ ಹೆವಿ ಎಕ್ಸ್ಪೆನ್ಸಿವ್ ಅನಿಸ್ತಿದೆ. ನೋಡೋಣ ಬನ್ನಿ ಹೋಗೋಣ. ಇದು ಬಿಲ್ಡಿಂಗ್ ಆಯಿತು, ನಾನು ಗೇಟ್ ಓಪನ್ ಆಗ್ತಿಲ್ಲ ಅಂತ ನೋಡ್ರೆ ಇಲ್ಲೊಂದು ಐತೆ ರೋಡು, ಸೆಕೆಂಡ್ ಫ್ಲೋರ್. ಬನ್ನಿ ಹೋಗೋಣ ಸೆಕೆಂಡ್ ಫ್ಲೋರ್. ಬಟ್ ಲೈಟಿಂಗ್ ಇದೆಯಲ್ಲ ಮನೆ.